ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ವೀಕ್ಷಕರೇ, ಕಾನೂನಿನ ಅರಿವು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಅದರಲ್ಲೂ ಪ್ರಮುಖವಾಗಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನರಲ್ಲಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ, ಬಹಳಷ್ಟು ಗೊಂದಲಗಳಿರುತ್ತೆ. ಹಾಗಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತ ಹೇಳಿ, ಅಂದರೆ ಆಸ್ತಿ ವರ್ಗಾವಣೆಯ ಹಕ್ಕು, ಈ ಒಂದು ಟಾಪಿಕನ್ನು ಎತ್ಕೊಂಡಿದ್ವಿ. ಏನು ಆಸ್ತಿ ವರ್ಗಾವಣೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಏನು ಹೇಳುತ್ತೆ, ಆ್ಯಕ್ಟಲ್ಲಿ ಏನೆಲ್ಲ ಅಂಶಗಳಿದೆ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಸೊ ಈ ಒಂದು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂಥ ಶ್ರೀ ಅಜಯ್ ನಾರಾಯಣ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್. ನಮಸ್ತೆ ಮೇಡಮ್. ಸರ್, ಆಸ್ತಿ ಅಂತ ಬಂದಾಗ ಬಹುಶಃ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ಲೀಗಲ್ ಇಶ್ಯೂ ಇದ್ದೇ ಇರುತ್ತೆ. ಬಹಳಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಬೇರೆ ಬೇರೆ ಕೇಸ್ಗಳನ್ನು ಹಾಕ್ಕೊಂಡಿರ್ತಾರೆ. ನನಗೆ ಪ್ರಾಪರ್ಟಿ ಬೇಕು ಅನ್ನೋ ಒಂದೇ ಒಂದು ಕಾರಣ, ಅದು ಯಾರ ಪ್ರಾಪರ್ಟಿ ಆದರೂ ಆಗಿರ್ಬೋದು, ನನಗೆ ಬರುತ್ತಾ ಗೊತ್ತಿಲ್ಲ, ಅದು ಯಾವ ಪ್ರಾಪರ್ಟಿ ನನಗೆ ಬರುತ್ತೆ ಅಂಥೇಳಿ. ಸೊ ಹಾಗಾಗಿ ನಾವು ಈ ಟಾಪಿಕನ್ನು ಎತ್ಕೊಂಡಿದ್ದೀವಿ. ಫಸ್ಟ್ ನನಗೆ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಅಂತಂದರೆ ಏನು, ಆಸ್ತಿಯನ್ನು ವರ್ಗಾವಣೆ ಮಾಡುವಂಥ ಕಾಯಿದೆ. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಹೇಳೋ ಹಾಗೆ ಆಸ್ತಿನ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡುವಂಥದ್ದು. ಈ ವರ್ಗಾವಣೆ ಅಂತಂದರೆ, ಈಗ ನಂದೊಂದು ಆಸ್ತಿ ಇದೆ. ಆಸ್ತಿ ಅಂದರೆ ಏನು, ಎರಡು ಥರ ಬೈಫಿಕೇಷನ್ ಆಗುತ್ತೆ. ಮೂವಬಲ್ ಮತ್ತು ಇಮ್ಮೂವಬಲ್ ಅಂತ, ಮತ್ತು ಸೆಲ್ಫ್ ಅಕ್ವೈರ್ಡ್ ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ. ಸೊ ಈ ಮೂವಬಲ್ ಅಂತಂದರೆ ಏನು, ಈಗ ನಾನು ಚಿನ್ನ ತೊಗೊಂಡಿರ್ತೀನಿ, ಈ ಚಿನ್ನ ಒಂದು ಆಸ್ತಿ. ಮತ್ತು ಈಗ ನಾನೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತೀನಿ, ಪ್ರಾಪರ್ಟಿ ಬಂದು ಇಮ್ಮೂವಬಲ್ ಆ್ಯಸೆಟ್ಟು, ಇದೊಂಥರ. ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಒಂದಿರುತ್ತೆ, ಮತ್ತು ಪಿತ್ರಾರ್ಜಿತ ಆಸ್ತಿ ಅಂತ ಇರುತ್ತೆ. ಸ್ವಯಾರ್ಜಿತ ಮತ್ತು ಪಿತ್ರಾರ್ಜಿತ. ಸ್ವಯಾರ್ಜಿತ ಅಂದರೆ ಏನು, ನಾನು ಕಷ್ಟಪಟ್ಟಿರ್ತೀನಿ, ನಾನು ತುಂಬಾ ಶ್ರಮ ಪಟ್ಟಿರ್ತೀನಿ, ನಾನು ಒಂದು ಕಾರ್ ತೊಗೊಳ್ತೀನಿ ಅಥವಾ ನಾನೊಂದು ಪ್ರಾಪರ್ಟಿ ತೊಗೊಳ್ತೀನಿ, ಇದು ನನ್ನ ದುಡ್ಡಲ್ಲಿ ನಾನು ತೊಗೊಂಡಿರೋವಂಥದ್ದನ್ನು ಸ್ವಯಾರ್ಜಿತ ಆಸ್ತಿ ಅಂತ ಕರಿತೀವಿ. ಪಿತ್ರಾರ್ಜಿತ ಆಸ್ತಿ ಅಂದರೆ ಏನು, ನನಗೆ ನನ್ನ ತಂದೆಯಿಂದ ಬಂದಿರುವಂಥದ್ದು ಪಿತ್ರಾರ್ಜಿತ, ನನ್ನ ತಾತನಿಂದ ಬಂದಿರುವಂಥದ್ದು ಪಿತ್ರಾರ್ಜಿತ. ಸೊ ಇದನ್ನು ನಾನು ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀನಿ, ಹೆರಿಡಿಟ್ರಿ ಅಂತ ಕರಿತೀನಿ. ಸೊ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ಇರುವಂತಹ ಮೂವಬಲ್ ಆರ್ ಇಮ್ಮೂವಬಲ್ ಪ್ರಾಪರ್ಟಿನ ನಾನು ಯಾರಿಗೋ ಕೊಡಬೇಕು. ಅದನ್ನು ಹೇಗೆ ಕೊಡಬಹುದು, ಡಿಫ್ರೆಂಟ್ ವೇಸ್ ಆ್ಯಂಡ್ ಮೀನ್ಸ್ ಅಂತ ಕರಿತೀವಿ. ಹೇಗೆ, ಅದನ್ನು ಸೇಲ್ ಡೀಡ್ ಮೂಲಕ ಮಾಡಬಹುದು. ಸೇಲ್ ಡೀಡ್ ಅಂದರೆ ಏನು, ಈಗ ನನಗೂ ನಿಮಗೂ ಪರಿಚಯ ಇಲ್ಲ, ನೀವೊಂದು ಥರ್ಡ್ ಪಾರ್ಟಿ ಇದ್ದೀರಾ. ನಾನು ಈ ಒಂದು ಪ್ರಾಪರ್ಟಿನ ನಿಮಗೆ ಮಾರಿ ನಿಮ್ಮ ಹತ್ರ ಒಂದು 50 ಲಕ್ಷ ತೆಗೆದುಕೊಂಡು ಒಂದು ಸೇಲ್ ಡೀಡಲ್ಲಿ 50 ಲಕ್ಷ ತೊಗೊಂಡಿದ್ದೀನಿ, ಹಾಗಾಗಿ ಈ ಪ್ರಾಪರ್ಟಿನ ನಿಮಗೆ ಮಾರ್ತಿದ್ದೀನಿ ಅಂತ ಹೇಳೋದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ವರ್ಗಾವಣೆ ಮಾಡುವಂಥದ್ದು. ಏನಾಗ್ತಿದೆ ಇಲ್ಲಿ ಅಂದರೆ, ಸೇಲ್ ಡೀಡ್ ಇದೆ, ಕನ್ಸಿಡರೇಷನ್ ಅಮೌಂಟ್ ಇದೆ. ಕನ್ಸಿಡರೇಷನ್ ಅಮೌಂಟ್ ಅಂದರೆ ಏನು, ನೀವೊಂದು 50 ಲಕ್ಷ ಕೊಟ್ಟು ನನ್ನ ಹತ್ರ ಈ ಒಂದು ಪ್ರಾಪರ್ಟಿನ ಖರೀದಿ ಮಾಡುವಂಥದ್ದು. ಇದನ್ನು ಸೇಲ್ ಡೀಡ್ ಮೂಲಕ ಟ್ರಾನ್ಸ್ಫರ್ ಮಾಡೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಗಿಫ್ಟ್ ಡೀಡ್ ಅಂತ ಮಾಡ್ತೀವಿ. ಗಿಫ್ಟ್ ಡೀಡ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ನನ್ನ ಮಗಳಿರಬಹುದು, ನನ್ನ ತಮ್ಮ ಇರಬಹುದು, ನನ್ನ ಅಣ್ಣ ಇರಬಹುದು, ನನ್ನ ತಂದೆ ತಾಯಿ ಇರಬಹುದು, ನನ್ನ ಇಮಿಡಿಯೇಟ್ ರಿಲೇಟಿವ್ಸ್ ಯಾರಿಗೆ ಬೇಕಾದ್ರೂ ಇರಬಹುದು. ನಾನು ಅವರಿಗೆ ಕನ್ಸಿಡರೇಷನ್ ಅಮೌಂಟ್ ಇಲ್ಲದೆ, ಅಂದರೆ ದುಡ್ಡು ತೊಗೊಳ್ತಿಲ್ಲ, ಬಟ್ ಔಟ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ನ ಒಂದು ಪ್ರಾಪರ್ಟಿನ ವರ್ಗಾವಣೆ ಮಾಡುವಂಥದ್ದನ್ನು ಗಿಫ್ಟ್ ಡೀಡ್ ಅಂತ ಕರಿತೀವಿ. ಈ ಗಿಫ್ಟ್ ಡೀಡ್ ಕಾನ್ಸೆಪ್ಟ್ ಏನು ಅಂತಂದರೆ, ನನ್ನ ಇಮಿಡಿಯೇಟ್ ರಿಲೇಟಿವ್ಸು, ಬ್ಲಡ್ ರಿಲೇಟಿವ್ಸು, ಸೊ ಅಂಥವರಿಗೆ ನನ್ನ ಪ್ರಾಪರ್ಟಿನ ಕೊಡುವಂಥದ್ದನ್ನು ಗಿಫ್ಟ್ ಡೀಡ್ ಅಂತ ಹೇಳ್ತೀವಿ. ಸೊ ಇಲ್ಲೂ ವರ್ಗಾವಣೆ ಆಗ್ತಿದೆ. ಇಟ್ ಕ್ಯಾನ್ ಬಿ ಎ ಮೂವಬಲ್ ಆ್ಯಸೆಟ್ ಆಗಿರ್ಬೋದು, ಇಮ್ಮೂವಬಲ್ ಆ್ಯಸೆಟ್ ಕೂಡ ಆಗಿರ್ಬೋದು. ಇನ್ನೊಂದು ನಾವು ಟೆಸ್ಟಮೆಂಟ್ರಿ ಸಕ್ಸೆಷನ್ ಅಂತ ಕರಿತೀವಿ. ಟೆಸ್ಟಮೆಂಟ್ರಿ ಸಕ್ಸೆಷನ್ ಅಂದರೆ ಏನು, ಈಗ ನಾನು ಒಂದು 10 ಪ್ರಾಪರ್ಟಿ ಮಾಡಿಟ್ಕೊಂಡಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ನಾನು ವಕೀಲ ಇದ್ದೀನಿ, ನಾನು 10 ಪ್ರಾಪರ್ಟಿ ಮಾಡ್ತೀನಿ. ನನ್ನ ನಂತರ ನನ್ನ ಹೆಂಡತಿಗೆ ಹೋಗಬೇಕು, ನನ್ನ ನಂತರ ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆ ಹೋಗಬೇಕು. ಸೊ ಅದನ್ನು ನಾನು ಒಂದು ವಿಲ್ ಮೂಲಕ ಮಾಡ್ತೀನಿ. ಒಂದಷ್ಟು ಐಟಮ್ ನಂಬರ್ಸ್ ಅಂತ ಹಾಕ್ತೀನಿ. ಐಟಮ್ ನಂಬರ್ 1, 2, 3, 4. ಈ ಐಟಮ್ ನಂಬರ್ 1 ಏನಿದೆ, ಇದು ನನ್ನ ಹೆಂಡತಿಗೆ ಹೋಗಬೇಕು ನಾನು ಸತ್ತ ನಂತರ. ಈ ಐಟಮ್ ನಂಬರ್ 2 ಏನಿದೆ, ನನ್ನ ಮಗನಿಗೆ ಹೋಗಬೇಕು. ಐಟಮ್ ನಂಬರ್ 3 ಇದೆ, ನನ್ನ ಮಗಳಿಗೆ ಹೋಗಬೇಕು. ಸೊ ನಾನು ಸತ್ತ ನಂತರ ಹೋಗುವಂತಹ ಪ್ರಾಪರ್ಟಿನ ನಾನು ವಿಲ್ ಮೂಲಕ ಮಾಡ್ತೀನಿ. ಇಲ್ಲಿ ವಿಲ್ ಅಂತ ಕಾನ್ಸೆಪ್ಟ್ ಬಂದಾಗ 2 ಥರದ ವಿಲ್ ಬರುತ್ತೆ. ಒಂದು ಪ್ರಿವಿಲೇಜ್ಡ್ ವಿಲ್ ಅಂತ ಕರಿತೀವಿ, ಇನ್ನೊಂದು ಅನ್ಪ್ರಿವಿಲೇಜ್ಡ್ ವಿಲ್ ಅಂತ ಕರಿತೀವಿ. ಈ ಪ್ರಿವಿಲೇಜ್ಡ್ ವಿಲ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ಲು ಒಬ್ಬ ಸೋಲ್ಜರ್ ಇರ್ತಾರೆ, ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ನೇವಿಯಲ್ಲಿ, ಅಥವಾ ಯಾರ್ಯಾವ ಪೊಲೀಸವರು ಈ ನಕ್ಸಲೈಟ್ ಹಾರ್ಟ್ಲ್ಯಾಂಡಲ್ಲಿ ಇನ್ನೊಂದು ಮತ್ತೊಂದು ಕಡೆ ಇರ್ಬೋದು. ಅವರು ಯಾವಾಗ ಪ್ರಾಣ ಕಳ್ಕೊಳ್ತಾರೆ ಅಂತ ಗೊತ್ತಿರಲ್ಲ. ಸೊ ಅವ್ರು ಜನರಲಾಗಿ ವಿಲ್ಗೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಏನದು, ಎಲ್ಲದನ್ನು ಬರಿಬೇಕಾಗತ್ತೆ,
ಬರೆದು ಇಬ್ಬರು ಕನ್ಸೆಂಟಿಂಗ್ ವಿಟ್ನೆಸ್ ಸೈನ್ ಮಾಡಬೇಕಾಗುತ್ತೆ, ಒಬ್ಬರು ಡ್ರಾಫ್ಟ್ ಮಾಡಿರಬೇಕಾಗುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಬಟ್ ಪ್ರಿವಿಲೇಜ್ಡ್ ವಿಲ್ಲಲ್ಲಿ ಏನು ಅಂತಂದರೆ, ಒಬ್ಬ ಸೋಲ್ಜರಿಗೆ ಅವ್ನು ಯಾವಾಗ ತೀರ್ಕೊಳ್ತಾನೆ ಅಂತ ಗೊತ್ತಿಲ್ಲ. ಒಂದು ಕಲ್ಲು ಬಂಡೆ ಇದೆ ಅಂತ ಊಹೆ ಮಾಡ್ಕೊಳ್ಳೋಣ, ಅಲ್ಲಿ ಬಂದ್ಬಿಟ್ಟು ನನ್ನ ಎಲ್ಲ ಆಸ್ತಿ ನನ್ನ ತಂದೆಗೆ ತಾಯಿಗೆ ಅಂತ ಬರೆದಿಟ್ಬಿಟ್ಟು ಹೊರಟೋಗ್ತಾರೆ. ಸೊ ಅಂಥ ಟೈಮಲ್ಲಿ ಅದು ವಿಲ್ ಆಗುತ್ತಾ ಅಂದರೆ ಆಗುತ್ತೆ. ಇದನ್ನೇ ಪ್ರಿವಿಲೇಜ್ಡ್ ವಿಲ್ ಅಂತ ಕರಿತೀವಿ. ಈ ಅನ್ಪ್ರಿವಿಲೇಜ್ಡ್ ವಿಲ್ ಅಂದರೆ ಏನು? ನಾನು ನಾರ್ಮಲ್ ಆಗಿ ನಾನು ಸಿಟಿಸನ್ ಇದ್ದೀನಿ, ಯಾರಿಗೆ ಬೇಕಾದರೂ ಮಾಡಬಹುದು. ಈ ಅನ್ಪ್ರಿವಿಲೇಜ್ಡ್ ವಿಲ್ಲಲ್ಲಿ ರಿಜಿಸ್ಟರ್ಡ್ ಅಂತ ಒಂದು ಬರುತ್ತೆ, ಅನ್ರಿಜಿಸ್ಟರ್ಡ್ ಅಂತ ಒಂದು ಬರುತ್ತೆ. ನಮಗೆ ಜನರಲಾಗಿ ಸೇಲ್ ಡೀಡು ಅಥವಾ ಗಿಫ್ಟ್ ಡೀಡ್ ಎಲ್ಲ ಮಾಡಬೇಕಾದ್ರೆ ಇದು ರಿಜಿಸ್ಟರ್ ಆಗಬೇಕು. ಬಟ್ ವಿಲ್ಲಲ್ಲಿ ರಿಜಿಸ್ಟರ್ ಮಾಡಿಸ್ಲೇಬೇಕಾ? ಕಂಪಲ್ಸರಿನ ಇಲ್ಲ. ಬಟ್ ಏನು ಅಂದರೆ ಸ್ವಲ್ಪ ವೆಯ್ಟೇಜು ರಿಜಿಸ್ಟರ್ಡ್ ವಿಲ್ಲಿಗೆ ಇರುತ್ತೆ. ಯಾಕೆ ಅಂತಂದರೆ ರಿಜಿಸ್ಟರ್ ಮಾಡಿದಾಗ ನಾನೊಂದು ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗ್ತೀನಿ, ಅಲ್ಲಿ ಸಬ್ ರಿಜಿಸ್ಟ್ರಾರ್ ಇರ್ತಾರೆ, ನಾನು ಫಿಂಗರ್ ಪ್ರಿಂಟ್ ಕೊಡ್ತೀನಿ, ನಂದು ಫೋಟೋಗ್ರಾಫ್ ತೊಗೊಳ್ತಾರೆ. ಸೊ ಒಂದು ಲೀಗಲ್ ವ್ಯಾಲಿಡಿಟಿ ಅಥವಾ ಸ್ಯಾಂಕ್ಷನ್ ಏನಿರುತ್ತೆ ಕಂಪ್ಯಾರಿಟಿವ್ಲಿ ಹೈಯರ್ ಮ್ಯಾಗ್ನಿಟ್ಯೂಡಲ್ಲಿ ಇರುತ್ತೆ. ಬಟ್ ವಿಲ್ನ ರಿಜಿಸ್ಟರ್ ಮಾಡಿಸ್ಬೇಕಾ ಅಂತಂದರೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿನ ನಾನು ವಿಲ್ ಮೂಲಕನೂ ಮಾಡಬಹುದು. ಈಗ ಇಂಟರ್ಸ್ಟೇಟ್ ಸಕ್ಸೆಷನ್ ಅಂತ ಕರಿತೀವಿ. ಏನು ಇಂಟರ್ಸ್ಟೇಟ್ ಸಕ್ಸೆಷನ್ ಅಂದರೆ, ಈಗ ನಂದು ಒಂದಷ್ಟು ಆಸ್ತಿ ಇದೆ, ನನ್ನ ಆಸ್ತಿ ಇರೋ ತನಕ ನಂದೇ ಅದು. ಬಟ್ ನಾನು ಅಚಾನಕ್ಕಾಗಿ ತೀರ್ಕೊಳ್ತೀನಿ, ನನಗೆ ಹೆಂಡತಿ ಇದ್ದಾರೆ, ನನಗೆ ಇಬ್ಬರು ಮಕ್ಕಳಿದ್ದಾರೆ. ಹೇಗೆ ಡಿವೈಡ್ ಆಗುತ್ತೆ ಇದು ಅಂತಂದರೆ, ನನ್ನ ಹೆಂಡತಿಗೆ 1/3 ಭಾಗ ಹೋಗುತ್ತೆ, ನನ್ನ ಇಬ್ಬರು ಮಕ್ಕಳಿಗೆ 1/3 ಭಾಗ ಆಗುತ್ತೆ. ಸೊ ಅಲ್ಲೂ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ನಡೀತಾ ಇದೆ. ಅಥವಾ ಇನ್ನೊಂದೇನು ಅಂದರೆ, ನಾನು ಲೀಸ್ ಅಂತ ಕರಿತೀನಿ, ಅಥವಾ ನಾನು ರೆಂಟಲ್ ಅಂತ ಕರಿತೀನಿ. ಬಟ್ ಅಲ್ಲಿ ಟೆಂಪ್ರವರಿಗೆ ಮಾತ್ರ ಕೊಟ್ಟಿರ್ತೀನಿ. ಟ್ರಾನ್ಸ್ಫರ್ ಟೆಂಪ್ರವರಿ ಪೀರಿಯಡ್, ಪರ್ಮನೆಂಟ್ ಅಲ್ಲ. ಸೊ ಈಗ ಲೀಸ್ ಅಂತಂದರೆ ಲೀಸ್ ಡೀಡ್ ಮಾಡ್ಕೊಳ್ತೀವಿ, ರೆಂಟಲ್ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. ಅಗ್ರಿಮೆಂಟ್ ಮಾಡ್ಕೊಂಡು ಇಷ್ಟು ವರ್ಷ ನೀನು ಈ ಪ್ರಾಪರ್ಟಿನ ಇಟ್ಕೋ, ಇನ್ನಿಷ್ಟು ವರ್ಷ ಅದಾದ ನಂತರ ನನಗೆ ಪ್ರಾಪರ್ಟಿನ ರಿಲೀಸ್ ಮಾಡಿ ಹೋಗು. ಅದಕ್ಕೆ ರೆಂಟಲ್ಸ್ ಕೊಡುವಂಥದ್ದು. ಮತ್ತು ಮಾರ್ಗೇಜ್ ಅಂತ ಮಾಡ್ತೀವಿ. ಮಾರ್ಗೇಜ್ ಅಂದರೆ, ಈಗ ನನಗೊಂದು ಸಾಲ ಬೇಕು, ನಾನು ನಿಮ್ಮ ಹತ್ರ ಬಂದು ನನ್ನ ಹತ್ರ ಈ ಭೂಮಿ ಇದೆ, ಈ ಪೇಪರ್ನ ನಿನ್ನ ಹತ್ರ ನಾನು ಹಣ ಇಡ್ತಿದ್ದೀನಿ, ನನಗೆ ಒಂದು 10 ಲಕ್ಷ ಕೊಡು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಈ ಪ್ರಾಪರ್ಟಿನ ಕೊಡ್ತೀನಿ. ಆದಮೇಲೆ ಈ ಬರುವಂತಹ ಈಲ್ಡ್ನ ನೀನೇ ಇಟ್ಕೋ ಅಂತಲೂ ಹೇಳಿ ನಿಮಗೆ ಹೋಗ್ತೀನಿ. ಸೊ ಅದನ್ನು ಮಾರ್ಗೇಜ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಒಂದು ಸರಿ ಅಮೌಂಟನ್ನು ನಾನು ನಿಮ್ಗೆ ಕೊಟ್ಟಾಗ ನೀವು ಆ ಪೇಪರ್ನ ವಾಪಸ್ ರಿಲೀಸ್ ಮಾಡಿಸುವಂಥದ್ದು. ಈ ಎಲ್ಲ ರೀತಿ ನೀತಿಗಳು ಏನಿದೆ ಇದನ್ನೇ ಟ್ರಾನ್ಸ್ಫರ್ ಆಫ್ ದಿ ಪ್ರಾಪರ್ಟಿ ಅಂತ ಕರಿತೀವಿ, ವರ್ಗಾವಣೆ ಮಾಡುವಂಥದ್ದು. ಇದು ಟೂಲ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸ್. ಸೊ ಅದರಲ್ಲಿ ಸೆಲ್ಫ್ ಅಕ್ವೈರ್ಡ್ ಅಂದರೆ ನಾನೇ ತೆಗೆದುಕೊಂಡಿರುವಂಥದ್ದು, ಮತ್ತು ಪಿತ್ರಾರ್ಜಿತ ಅಥವಾ ಹೆರಿಡಿಟ್ರಿ ಪ್ರಾಪರ್ಟಿ ಅಂತಂದರೆ ನನ್ನ ತಾತನ ಆಸ್ತಿಯಲ್ಲಿ ನಾನು ಪರ್ಸನರಿ ರೈಟ್ಸ್ನ ಇವಾಲ್ವ್ ಮಾಡ್ಕೊಂಡು ಡಿವಾಲ್ವ್ ಮಾಡ್ಕೊಳ್ಳುವಂಥದ್ದು. ಓಕೆ, ಇವಾಗ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್ ಅಂತ ಬಂದಾಗ, ಸೊ ನಾವು ನಮ್ಮ ಆಸ್ತಿಯನ್ನು ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಮತ್ತು ಟ್ರಾನ್ಸ್ಫರ್ ಮಾಡೋಕ್ಕೆ ಏನಾದರೂ ರೀಸನ್ ಕೊಡಬೇಕಾ? ಇಲ್ಲ, ನಾನು ಹೇಳಿದ ಹಾಗೆ ಕನ್ಸಿಡ್ರೇಷನ್ ಅಮೌಂಟ್ ಅಂತ ಇರುತ್ತೆ. ಒಂದು ಸೇಲ್ ಡೀಡ್ನ ನಾನು ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅಂತಂದರೆ ಫಸ್ಟು ಅದು ಲೀಗಲ್ ಟೈಟಲ್ ಇದೆಯಾ ಅಂತ ಯಾರೇ ಆದರೂ ಚೆಕ್ ಮಾಡಬೇಕು. ಯಾವುದೇ ಒಂದು ಸೇಲಲ್ಲಿ ಒಬ್ಬರು ವೆಂಡರ್ ಅಥವಾ ಸೆಲ್ಲರ್ ಅಂತ ಇರ್ತಾರೆ, ಮತ್ತು ಪರ್ಚೇಸರ್ ಅಂತ ಇರ್ತಾರೆ. ಈ ಪರ್ಚೇಸರ್ ಆಗಿರೋ ಅಂಥವರು ಲೀಗಲ್ ಸ್ಕ್ರೂಟಿನಿ ಅಂತ ಮಾಡಿಸ್ಬೇಕಾಗತ್ತೆ. ನಿಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇತ್ತು ಅಂತಲೇ ನೀವೇ ನೋಡಬಹುದು. ಒಂದು ವೇಳೆ ಇಲ್ಲ ಅಂದಲ್ಲಿ ಯಾರಾದರೂ ವಕೀಲರ ಹತ್ರ ತೊಗೊಂಡು ಹೋಗಿ ಲೀಗಲ್ ಸ್ಕ್ರೂಟಿನಿ ಅಂತ ಮಾಡಿಸ್ಬೇಕಾಗತ್ತೆ. ಏನಿದು ಲೀಗಲ್ ಸ್ಕ್ರೂಟಿನಿ ಅಂತಂದರೆ, ಫಸ್ಟು ನಾವು ನೋಡ್ಕೊಳ್ಬೇಕಾಗಿರೋದು ಒಂದು ಮದರ್ ಡೀಡ್ ಅಂತ ಕರಿತೀವಿ. ಮದರ್ ಡೀಡ್ ಅಂದರೆ ಏನು? ಈ ಒಂದು ಪ್ರಾಪರ್ಟಿ ಇದೆ, ಈ ಪ್ರಾಪರ್ಟಿ ಎಲ್ಲಿಂದ, ಅದು ರೂಟ್ ಎಲ್ಲಿದೆ ಅಂತ ಫಸ್ಟು ಹುಡುಕ್ಬೇಕಾಗತ್ತೆ. ಹೇಗೆ ಬಂತು ಇವ್ರಿಗೆ? ಇದು ಇವ್ರಿಗೆ ಗ್ರ್ಯಾಂಟಿಂದ ಬಂತಾ, ಅಥವಾ ಪಿತ್ರಾರ್ಜಿತ ಆಸ್ತಿನ, ಅಥವಾ ಇವ್ರು ಯಾರ ಥರ ತೊಗೊಂಡ್ರ, ಹೇಗೆ ಬಂತು? ಸೊ ಫಸ್ಟು ಡಾಕ್ಯುಮೆಂಟ್ ಯಾವ್ದು ಇರುತ್ತಲ್ಲ, ಹೇಗೆ ಆ ಒಂದು ಪ್ರಾಪರ್ಟಿ ಬಂತು ಅಂತ, ಅದನ್ನು ನಾವು ಮದರ್ ಡೀಡ್ ಅಂತ ಕರಿತೀವಿ. ಒಂದು ವೇಳೆ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿದ್ದಲ್ಲಿ ಆ ಫಸ್ಟು ಡೀಡ್ನ ನಾನು ತೊಗೊಳ್ಬೇಕಾಗುತ್ತೆ. ಅಥವಾ ಸರ್ಕಾರದಿಂದ ನನಗೆ ಒಂದು ಪ್ರಾಪರ್ಟಿ ಗ್ರ್ಯಾಂಟ್ ಆಗಿದ್ದಲ್ಲಿ ಆ ಗ್ರ್ಯಾಂಟ್ ಕಾಪಿ ಬಂದು ಮದರ್ ಡೀಡ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಸ್ಕ್ರೂಟಿನಿ ಮಾಡಿಸ್ಬೇಕಾದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ. ಈಗ ಸೇಲ್ ಡೀಡ್ ಅಂತ ಹೇಳಿದೆ, ಆ ಸೇಲ್ ಡೀಡ್ ಹೇಗೆ ಬಂತು, ಅಥವಾ ಗ್ರ್ಯಾಂಟ್ ಕಾಪಿನ ತೊಗೊಳ್ಬೇಕಾಗತ್ತೆ. ಗ್ರ್ಯಾಂಟ್ ಕಾಪಿ ಆದಾಗಿಂದ ಅಗ್ರಿಕಲ್ಚರಲ್ ಪ್ರಾಪರ್ಟಿ ಅಂತಂದರೆ RTCಗಳು ಬರ್ತವೆ. ಸಪೋಸ್ ಏನಾದ್ರು ಕನ್ವರ್ಟೆಡ್ ಸೈಟ್ ಆಗಿತ್ತು ಅಂತಂದರೆ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟಲ್ಲಿ ಯಾರಿಂದ ಯಾರಿಗೆ ಎಲ್ಲಿ ತನಕ ಹೋಗಿದೆ ಅಂತೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದಾರಾ ಇವರು ಪೀರಿಯಾಡಿಕ್ಕಾಗಿ ಅಂತೆಲ್ಲ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿ ಲೀಗಲ್ ಸ್ಕ್ರೂಟಿನಿ ಕರೆಕ್ಟಾಗಿದೆ ಅಂತಂದರೆ ದೆನ್ ನಾನು ಸೇಲ್ ಡೀಡ್ ಮೂಲಕ ಆ ಒಂದು ಪ್ರಾಪರ್ಟಿನ ತೊಗೊಳ್ಬೋದು. ಸೊ ಯಾರು ಬೇಕಾದರೂ ಯಾರಿಗೆ ಬೇಕಾದರೂ ಮಾರಬಹುದು, ಬಟ್ ಸಬ್ಜೆಕ್ಟ್ ಟು ಲೀಗಲ್ ಎಂಟೈಟಲ್ಮೆಂಟ್.
ನನಗೆ ಮಾರುವ ಹಕ್ಕಿರಬೇಕು, ಅವ್ರಿಗೆ ತಗೊಳ್ಳುವಂತಹ ಹಕ್ಕಿರಬೇಕು. ಕೆಲವೊಮ್ಮೆ ಚಿಕ್ಕ ಮಕ್ಳಿಗೆ ಅದಿರಲ್ಲ. ಇವಾಗ ಚಿಕ್ಕ ಮಕ್ಕಳು ಲೆಚ್ಚೆ ಬಂದ್ಬಿಟ್ಟು ನನಗೊಂದು ಸೇಲ್ ಡೀಡ್ ಮಾಡಿಕೊಡಿ ಅಂದರೆ ನಾನು ಮಾಡಬಹುದಾ? ಇಲ್ಲ. ಯಾಕೆಂದರೆ ಅವ್ರು ಕಾಂಟ್ರಾಕ್ಟ್ ಸೈನ್ ಮಾಡುವಂತಹ ರೈಟೇ ಇಲ್ಲ. 18 ವರ್ಷ ಮಿನಿಮಮ್ ಆಗಿರಬೇಕು. ಸರಿ, ಒಬ್ಬರಿಗೆ ಯಾರಿಗೋ ತಲೆ ಸರಿ ಇರಲ್ಲ, ಅವ್ರಿಗೆ ಡಿಸಿಷನ್ಸ್ ಮಾಡುವಂತಹ ರೈಟ್ಸ್ ಇರಲ್ಲ. ಅವ್ರು ಪರ್ಚೇಸರ್ ಬಂದು ನನಗೆ ಈ ಪ್ರಾಪರ್ಟಿ ತೊಗೊಳ್ಬೇಕು, ದುಡ್ಡು ಕೊಡ್ತಿದ್ದೀನಿ ಅಂಥೇಳಿ ಅವ್ರು ಮಾಡೋಕ್ಕಾಗುತ್ತಾ? ಇಲ್ಲ. ಲೀಗಲ್ ಸ್ಯಾಂಕ್ಟಿಟಿ ಬೇಕು ಅಂತಂದರೆ ಅವ್ರಿಗೆ ತಲೆಯಲ್ಲಿ ಏನು ಕೋರ್ಷನ್ ಇಲ್ಲದೆ ಮತ್ತು ಜಡ್ಜ್ಮೆಂಟಲ್ಲಿ ತಗೊಳ್ಳುವಂತಹ ರೈಟ್ ಇರಬೇಕು. ಸೊ ಯಾರು ಬೇಕಾದರೂ ಅವ್ರ ಪ್ರಾಪರ್ಟಿನ ಮಾತ್ರ ಇನ್ನೊಬ್ಬರಿಗೆ ಮಾರಬಹುದು.